ಸ್ವಾಗತ. ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ 8ನೇ ತರಗತಿ ಸಮಾಜ ಅಧ್ಯಾಯ 8 ಪೌರ ಮತ್ತು ಪೌರತ್ವ. ಈ ಪಾಠದಲ್ಲಿ ಬರುವಂಥ ಪ್ರಶ್ನೆ ಉತ್ತರಗಳಾಗಿರ್ಬೋದು, ಹಾಗೆ ಈ ಪಾಠದಲ್ಲಿ ಬರುವಂಥ ಇಂಪಾರ್ಟೆನ್ಸ್ ಮೊದಲನೇದಾಗಿ ನಾನು ಅವನ್ನ ಬರೆಸ್ತೀವಿ. ಅದರಿಂದ ಏನಾಗುತ್ತೆ ಅಂದರೆ ನೀವು ಕಾಂಪಿಟೇಟಿವ್ ಎಕ್ಸಾಮ್ ಯಾವುದೇ ಒಂದು ಅಟೆಂಡ್ ಮಾಡಿದರೆ ಚೆನ್ನಾಗಿ ಹೋಗುತ್ತೆ, ಇವಾಗಲಿಂದ ಓದ್ಕೊಂಡ್ರೆ ಅನ್ನೋದಕ್ಕೆ ಅಧ್ಯಾಯ 8ರಲ್ಲಿ ಪೌರ ಮತ್ತು ಪೌರತ್ವದ ಮೊದಲೇ ಪಾಠ ಬರೆಯೋಕ್ಕಿಂತ ಮೊದಲು ಈ ಥರ ನೀವು ಪಾಯಿಂಟ್ಸ್ನ ಬರ್ಕೊಳ್ಳೋದ್ರಿಂದ ಈಸಿ ಆಗುತ್ತೆ ಅಂತ ಈ ರೀತಿ ಪಾಯಿಂಟ್ಸ್ನ ಬರೆದಿರೋದು. ಪೌರ ಎಂದರೆ ಯಾರು? ಪೌರ ಎಂದರೆ ಒಬ್ಬ ವ್ಯಕ್ತಿಯು ಆ ರಾಜ್ಯದಲ್ಲಿ ಹುಟ್ಟಿ ಅಲ್ಲಿ ವಾಸಿಸಿ ಅಲ್ಲಿನ ಸದಸ್ಯತ್ವ ಪಡೆದು ನಿಷ್ಠೆಯಿಂದ ಹಕ್ಕುಗಳನ್ನು ಪಾಲಿಸುವುದು. ಈ ಥರ ಎಲ್ಲ ಪಾಯಿಂಟ್ಸ್ಗಳು ನಾನು ಬರೆದಿದ್ದೀನಿ. ಈಗ ನಾವು ಮೊದಲನೇದಾಗಿ ಅಭ್ಯಾಸದ ಪ್ರಶ್ನೆಗಳಿಗೆ ಹೋಗೋಣ. ಅಧ್ಯಾಯ 8ರಲ್ಲಿ ಪೌರ ಮತ್ತು ಪೌರತ್ವ. ಮೊದಲನೇದಾಗಿ ಖಾಲಿ ಬಿಟ್ಟಿರೋ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ. ಬ್ರಿಟಿಷರ ಆಳ್ವಿಕೆಯನ್ನು ಭಾರತದಲ್ಲಿ ವಾಸವಿದ್ದ ಜನರು ಪ್ರಜೆಗಳೆಂದು ಕರೆಯಲಾಗುತ್ತಿತ್ತು. ನಮ್ಮ ದೇಶದಲ್ಲಿ ಪರದೇಶವರು ತಾತ್ಕಾಲಿಕವಾಗಿ ವಾಸವಾಗಿದ್ದರೆ ಅವರನ್ನು ವಿದೇಶಿಯರೆಂದು ಕರೆಯಲಾಗುತ್ತದೆ. ಪೌರತ್ವ ಕಾಯ್ದೆಯು ಜಾರಿಗೆ ಬಂದ ವರ್ಷ 1955. ನೆಕ್ಸ್ಟ್ ಅದರಲ್ಲಿ ಬರುವಂಥ ಕ್ವಶನ್ ಆನ್ಸರು 7ನೇದು, 8ನೇದು ಹಾಗೂ 9ನೇದು. 7ನೇ ತರದಲ್ಲಿ ಭಾರತದಲ್ಲಿ ಪೌರತ್ವ ಕಾನೂನುಗಳು ರೂಪಿಸುವ ಅಧಿಕಾರ ಹೊಂದಿರುವ ಸಂಸ್ಥೆಯನ್ನು ಹೆಸರಿಸಿ. ಭಾರತದಲ್ಲಿ ಪೌರತ್ವ ಕಾನೂನು ರೂಪಿಸುವ ಅಧಿಕಾರವನ್ನು ಸಂಸತ್ತು ಹೊಂದಿರುತ್ತದೆ. ಪೌರತ್ವ ಪಡೆಯುವ ವಿಧಾನವನ್ನು ತಿಳಿಸಿ. ಸಹಜ ಪೌರತ್ವ, ಸಹಜೀಕೃತ ಪೌರತ್ವ. ಇನ್ನು 9ನೇದು ಕೂಡ ನೋಡ್ಕೊಳ್ಳಿ. ಹಾಗೆ 10ನೇದು ಪೌರತ್ವವನ್ನು ಕಳೆದುಕೊಳ್ಳುವ ವಿಧಾನಗಳ್ಯಾವು? ತ್ಯಜಿಸುವ, ರದ್ದುಪಡಿಸುವ, ಆಮೇಲೆ ಕಸಿದುಕೊಳ್ಳುವುದು. ಪೌರತ್ವವನ್ನು ಅಂತ್ಯಗೊಳಿಸುವ ಸನ್ನಿವೇಶವೊಂದನ್ನು ತಿಳಿಸಿ. ಈ ರೀತಿ ನಾನು ಬರೆದಿದ್ದೀನಿ. ಆಮೇಲೆ ಪೌರತ್ವ ವಿಧಗಳನ್ನು ತಿಳಿಸಿ ಹಾಗೂ ಅವುಗಳಿಗಿರುವ ವ್ಯತ್ಯಾಸವನ್ನು ಬರೆಯಿರಿ. ಸಹಜ ಪೌರತ್ವ, ಸಹಜೀಕೃತ ಪೌರತ್ವ ಅವನ್ನು ಕೂಡ ನಾನು ಅದರಲ್ಲಿ ಬರುವಂಥ ವ್ಯತ್ಯಾಸಗಳನ್ನು ಕೂಡ ಇಲ್ಲಿ ಬರೆದಿದ್ದೀವಿ. ಸಹಜ ಪೌರತ್ವದಲ್ಲಿ ಜನನ ಸ್ಥಾನದ ಆಧಾರದ ಮೇಲೆ ಆ ರಾಜ್ಯದ ಪೌರತ್ವ ನೀಡಿಕೆಯ ನಿಯಮಗಳು ಕಂಡುಬರುತ್ತದೆ. ಸಹಜೀಕೃತ ಪೌರತ್ವದಲ್ಲಿ ಯಾವುದೇ ವ್ಯಕ್ತಿ ಸಹಜೀಕೃತ ಪೌರತ್ವದ ಮೂಲಕವೂ ಒಂದು ರಾಜ್ಯದ ಪೌರತ್ವ ಪಡೆಯಬಹುದಾಗಿದೆ. ಇನ್ನೊಂದು ಜನ್ಮಸ್ಥಳವನ್ನು ಆಧರಿಸಿ ಪೌರತ್ವ ನೀಡುವುದು ತರ್ಕಬದ್ಧವಾಗಿಲ್ಲ ಎಂದು ವಾದಿಸಲಾಗಿದೆ. ಸಹಜೀಕೃತ ಪೌರತ್ವದ ನಿಯಮಗಳು ದೇಶದಿಂದ ದೇಶಕ್ಕೆ ಭಿನ್ನವಾಗಿರುತ್ತವೆ. ಇನ್ನು ಕೊನೆಯದಾಗಿ 13ನೇದು ಪೌರನ ಕರ್ತವ್ಯಗಳ್ಯಾವು? ಸಂವಿಧಾನವನ್ನು ಗೌರವಿಸಬೇಕು, ರಾಷ್ಟ್ರ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಬಾರದು, ರಾಷ್ಟ್ರದ ಪ್ರಗತಿಗಾಗಿ ಶ್ರಮಿಸಬೇಕು, ಪೌರರು ರಾಜಕೀಯ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು, ರಾಷ್ಟ್ರ ರಕ್ಷಣೆ ಹಾಗೂ ತೆರಿಗೆ ಪಾವತಿಸುವ ಜವಾಬ್ದಾರಿಗಳನ್ನು ಹೊಂದಿರಬೇಕು. ಈ ಒಂದು ಪೌರತ್ವದ ಪಾಠದ ಪ್ರಶ್ನೋತ್ತರಗಳು ಅಧ್ಯಾಯ 8 ಪಾಠದ ಪ್ರಶ್ನೋತ್ತರಗಳು ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.